ವೀಕ್ಷಕರೇ, ನಿಮ್ಮ ಅಡಿಗೆ ಮನೆಯ ಬಜೆಟ್ ಈಗ ಅಲ್ಗಾಡ್ತಿದೆ. ಸಿಲಿಂಡರ್ ಬುಕ್ ಮಾಡಿದ್ರೆ ಬರೋದು ತಡವಾಗ್ತಿದೆ. ಹೌದು, ಎಲ್ಲ 106 ಮೈಲಿ ದೂರದ ಪಶ್ಚಿಮ ಏಷ್ಯಾದಲ್ಲಿ ನಡೆದಿರುವಂತಹ ಯುದ್ಧದ ಪರಿಣಾಮದ ಕಿಡಿ ಇದೀಗ ನಿಮ್ಮ ಮನೆಯ ವಲಯವರೆಗೂ ಕೂಡ ಬಂದಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಪೂರೈಕೆ ಕಟ್ ಆಗಿದೆ, ಅನಿಲ ಕೊರತೆ ಶುರುವಾಗಿದೆ. ಈ ಗ್ಯಾಸ್ ಸಂಕಷ್ಟದಿಂದ ನೀವು ಪಾರಾಗಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ, ಭಾರತಕ್ಕೆ ಬರೋ LPG ಮತ್ತು ಕಚ್ಚಾ ತೈಲಕ್ಕೆ ಹಾರ್ಮುಜ್ ಜಲಸಂಧಿಯೇ ಜೀವನಾಡಿಯಾಗಿದೆ. ಅಲ್ಲಿ ಯುದ್ಧ ನಡೀತಿರೋದ್ರಿಂದ ಶಿಫ್ಟಿಂಗ್ ಸ್ಲೋ ಆಗ್ಬಿಟ್ಟಿದೆ. ಇದರ ಎಫೆಕ್ಟ್ ಹೇಗಿದೆ ಅಂದ್ರೆ ನಗರಗಳಲ್ಲಿಯೂ ಕೂಡ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ದೋಸೆ, ರೊಟ್ಟಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ತಜ್ಞರು ಹೇಳ್ತಿರೋದು ಒಂದೇ ಒಂದು ಮಾತು, ಇದು ಲಾಂಗ್ ಟರ್ಮ್ ವಾರ್ ಆಗಿದ್ರೆ ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಚಿನ್ನದ ಬೆಲೆಗೆ ಬರಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಗ್ಯಾಸ್ ಉಳಿಸೋದು ಹೇಗೆ? ಸುಮ್ಮನೆ ಒಲೆ ಹಚ್ಚಿ ಆಮೇಲೆ ತರಕಾರಿ ಹಚ್ಚಕ್ಕೆ ಹೋಗಬೇಡಿ. ಮೊದಲು ಎಲ್ಲವನ್ನ ರೆಡಿ ಇಟ್ಕೊಳ್ಳಿ. ಪಾತ್ರೆಗೆ ಸರಿಯಾದ ಮುಚ್ಚಳ ಬಳಸಿ ಹಬೆ ಹೊರಗೆ ಹೋಗದಂತೆ ನೋಡ್ಕೊಳ್ಳಿ. ಪ್ರೆಷರ್ ಕುಕ್ಕರ್ ಬಳಕೆ ಕೂಡ ಹೆಚ್ಚಿಸಿ. ಇದು ಸುಮಾರು 25% ಗ್ಯಾಸ್ ಅನ್ನ ಉಳಿಸುತ್ತೆ. ಬೇಳೆಕಾಳುಗಳನ್ನು ಅರ್ಧ ಗಂಟೆ ಮುಂಚೆಯೇ ನೀರಿನಲ್ಲಿ ನೆನೆಸಿಡಿ. ಅರ್ಧ ಗಂಟೆ ಮುಂಚೆಯೇ ನೀರಿನಲ್ಲಿ ನೆನೆಸಿಡಿ. ಇದರಿಂದ ಅಡಿಗೆ ಬೇಗ ಆಗುತ್ತೆ. ಫ್ರಿಡ್ಜ್ನಿಂದ ತೆಗೆದಂಥ ಪದಾರ್ಥಗಳನ್ನು ಕೂಡ ತಕ್ಷಣ ಕಾಯಿಸಬೇಡಿ. ಅವು ಕೂಡ ಕೋಣೆಯ ತಾಪಮಾನಕ್ಕೆ ಬಂದ ನಂತರವೇ ಈ ಕೆಲಸ ಮಾಡಿ. ಬರೀ ಗ್ಯಾಸನ್ನೇ ನಂಬ್ಕೊಂಡ್ರೆ ಕಷ್ಟ ಆಗಿದೆ. ಈಗಲೇ ಪರ್ಯಾಯ ದಾರಿಗೆ ಶಿಫ್ಟ್ ಆಗಿಬಿಡಿ. ಇನ್ನು ಇಂಡಕ್ಷನ್ ಸ್ಟೋವ್ ಬಳಸಿ. ಇದು ಗ್ಯಾಸ್ಗಿಂತ ಅಗ್ಗ ಮತ್ತು ಫಾಸ್ಟ್ ಆಗಿದೆ. ಈಗ ಹಳ್ಳಿಗಳಲ್ಲೂ ಕೂಡ ಇದೇ ಫೇಮಸ್ ಆಗ್ತದೆ. ಇನ್ನು ಸೌರ ಕುಕ್ಕರ್ ಕೂಡ ನೀವು ಬಳಸಬಹುದು. ಸೂರ್ಯನ ಬೆಳಕು ಪುಕ್ಕಟ್ಟೆ ಸಿಗುತ್ತಲ್ವಾ, ಅದನ್ನೇ ಬಳಸ್ಕೊಳ್ಳಿ. ಇನ್ಫ್ರಾರೆಡ್ ಸ್ಟವ್ ಕೂಡ ಬಳಸಿ. ಇದರಲ್ಲಿ ಕೂಡ ನೀವು ಮಣ್ಣಿನ ಪಾತ್ರೆಯಿಂದ ಹಿಡಿದು ಯಾವುದೇ ಪಾತ್ರೆ ಬೇಕಾದರೂ ಕೂಡ ಬಳಸಬಹುದು. ಬಯೋಗ್ಯಾಸ್ ಅಥವಾ ಸಾಂಪ್ರದಾಯಿಕ ಒಲೆಗಳ ಬಗ್ಗೆಯೂ ಕೂಡ ಯೋಚಿಸುವ ಕಾಲ ಇದೀಗ ಬಂದಿದೆ. ನೋಡಿ ವೀಕ್ಷಕರೇ, ಯುದ್ಧ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಜಾಗರೂಕತೆ ನಮ್ಮ ಕೈಲಿದೆ. ಗ್ಯಾಸ್ ಉಳಿಸಿ, ಹಣ ಉಳಿಸಿ. ಈ ಮಾಹಿತಿಯನ್ನ ನಿಮ್ಮವರಿಗೂ ಕೂಡ ಶೇರ್ ಮಾಡಿ. ಇನ್ನು ಅಡಿಗೆ ಮನೆಯ ಈ ಯುದ್ಧದಲ್ಲಿ ಗೆಲ್ಲೋದು ಹೇಗೆ ಅಂತ ಈಗಲಾದ್ರೂ ಪ್ಲಾನ್ ಮಾಡಿ. ಮುಂದಿನ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್.